ಅಂದ್ರೆ ದೇವರ ಪ್ರತಿರೂಪ ಅಂತ ಹೇಳ್ತಾರೆ. ಗುರುಗಳನ್ನ ನೋಡಿದ್ರೆ ಮಕ್ಕಳು ಗೌರವ ಕೊಡಬೇಕು, ಅವರ ಮಾರ್ಗದರ್ಶನದಲ್ಲಿ ಸರಿ ದಾರಿಯಲ್ಲಿ ನಡೆಯಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲೊಬ್ರು ಟೀಚರ್ ಮಾಡಿರುವ ಕೃತ್ಯ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಈ ಟೀಚರ್ಗೆ ಕೈ ಮುಗಿಬೇಕಾ ಅಥವಾ ಏನ್ ಹೇಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಪ್ರೀ ಸ್ಕೂಲ್ನಲ್ಲಿ ಪಾಠ ಮಾಡಮ್ಮ ಟೀಚರ್ ಅಮ್ಮ ಅಂದ್ರೆ ಮುತ್ತಿನಾಟವಾಡಿದ್ದಾಳೆ. ಶ್ರೀದೇವಿ ಎಂಬಾಕೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ನಡೆಸ್ತಾ ಇದ್ರು. ಈ ವೇಳೆ 2023ರಲ್ಲಿ ಮಗುವಿನ ಪೋಷಕ ರಾಕೇಶ್ ವೈಷ್ಣವ್ ಎಂಬಾತನ ಪರಿಚಯವಾಯಿತು. ನಂತರ ಚಾಟಿಂಗ್, ಡೇಟಿಂಗ್, ಕಿಸ್ಸಿಂಗ್. ಈಕೆ ಒಂದು ಮುತ್ತು ಕೊಡಲು 50,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ಲಂತೆ. ಅಲ್ಲದೆ ಶಾಲೆ ನಿರ್ವಹಣೆ ಸಲುವಾಗಿ 2 ಲಕ್ಷ ರೂಪಾಯಿ ಸಾಲ ಸಹ ಪಡೆದಿದ್ಲಂತೆ. ಇದರ ಜೊತೆಗೆ ಆತನ ಜೊತೆ ಕಳೆದ ಖಾಸಗಿ ಕ್ಷಣಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಹಣ ಪೀಕ್ತಾ ಇದ್ಲು. ಪದೇ ಪದೇ ಹಣಕ್ಕೆ ಬೇಡಿಕೆ ಇಟ್ಟು ಕೊನೆಗೆ 1,60,00,000 ಹಣ ಪಡೆದು ಒಪ್ಪಂದ ಮಾಡಿಕೊಂಡಿದ್ರು. ಮತ್ತೆ 15 ಲಕ್ಷಕ್ಕೆ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಇದರಿಂದ ನೊಂದ ರಾಕೇಶ್ ಸಿಸಿಬಿಗೆ ದೂರು ಕೊಟ್ಟಿದ್ದಾನೆ. ಇದರ ಬೆನ್ನಲ್ಲೇ ಸದ್ಯ 3 ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿದ್ರಲ್ಲ, ಇದು ಹಳ್ಳಿ ಮೇಷ್ಟ್ರು ಕಥೆಯಲ್ಲ, ಇದು ಸಿಲಿಕಾನ್ ಸಿಟಿ ಟೀಚರ್ ಕತೆ. ಇಂಥವ್ರನ್ನ ನಂಬಿ ಮಕ್ಕಳನ್ನ ಹೇಗೆ ಶಾಲೆಗೆ ಕಳಿಸೋದು? ಸರಿದಾರಿಯಲ್ಲಿ ನಡೆಸಬೇಕಾದ ಟೀಚರೇ ಹಾದಿ ತಪ್ಪಿದ್ರೆ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರೆ? ಮಕ್ಕಳನ್ನ ಸತ್ಪ್ರಜೆಗಳನ್ನಾಗಿ ಮಾಡಬೇಕಾದ ಟೀಚರ್ ಹೀಗಾದ್ರೆ ಸಮಾಜಕ್ಕೆ ಯಾವ ರೀತಿ ಮಾದರಿ ಆಗ್ತಾರೆ?